అనఘ మునుపుడం కశ్యపుండను విప్రునకే నకల్మషాత్ముండనై ఇచ్చిన గోవు దప్పినా మందను గలసినన్ దెలియలేక తగనా గోవున్ వండొక భూమి సురకుల మండనునకు దానమీయ మసలక యా విప్రుండ గోవుంగొని చెనుచుండున్ మునుధారగొన్న ಉರ್ವೀಸುರುಂಡುನ್. ಕಶ್ಯಪ ಅನ್ನತಕ್ಕಂತಹ ವಿಪ್ರನಿಗೆ ಅಕಲ್ಮಷಾತ್ಮಕನಾಗಿ ನಾನು ಒಂದು ಹಸುವನ್ನು ಕೊಟ್ಟೆ. ಅಂದರೆ ಅದು ಅವನಿಗೆ ಕೊಟ್ಟು ಬಿಟ್ಟಿದ್ದೀನಿ. ನಮಮ ಅಂತ ಹೇಳ್ತೀವಲ್ಲ, ವಿಪ್ರಾಯದಂ ನಮಮ ಅಂತ. ಅಂದರೆ ಆ ಗೋವನ್ನು ತುಂಬ ಮನಸ್ಸಿನಿಂದ ಆ ವಿಪ್ರನಿಗೆ, ಕಶ್ಯಪ ಅನ್ನತಕ್ಕಂತಹ ವಿಪ್ರನಿಗೆ ದಾನ ಕೊಟ್ಟಿದ್ದೆ. ಅಕಸ್ಮಾತ್ತಾಗಿ ಆ ಹಸು ಗೋವು ತಪ್ಪಿನ ಮಂದನು ಗಲಸಿನ ಅಂತಂದರೆ, ಗೋವುಗಳಿಗೆ ಒಂದು ಅಭ್ಯಾಸ ಇರುತ್ತೆ. ಮಂದೆ ಅಂದರೆ ಒಟ್ಟೊಟ್ಟಿಗೆ ಇರತಕ್ಕಂಥ ಹಸುಗಳೆಲ್ಲ ಒಟ್ಟಿಗೆ ಒಂದು ಜಾಗದಲ್ಲಿರೋದು ಮಂದೆ ಅಂತ ಹೇಳ್ತಾರೆ. ಅಲ್ಲಿ ಅವು ಎಲ್ಲಾದರೂ ಹೊರಗಡೆ ಮೇಯಕ್ಕೆ ಹೋಗಿರಲಿ ಅಥವಾ ಎಲ್ಲೋ ಹೊರಗಡೆ ಯಾರಾದರೂ ಹಿಡ್ಕೊಂಡು ಹೋಗಿರಲಿ, ಮತ್ತೆ ಅವುಗಳ ಸ್ವಸ್ಥಾನ ಮಂದೆ ಯಾವುದಿರುತ್ತೋ ಅಲ್ಲಿಗೆ ವಾಪಸ್ ಬಂದುಬಿಡ್ತಾ ಇರುತ್ತೆ. ಅದೇ ರೀತಿ ಕಶ್ಯಪ ಅನ್ನತಕ್ಕಂತಹ ಬ್ರಾಹ್ಮಣನಿಗೆ ಕೊಟ್ಟ ಹಸುವು ನೃಗ ಮಹಾರಾಜ ಏನೋ ಅಕಲ್ಮಷಾತ್ಮಕನಾಗಿ ಕೊಟ್ಟ. ಆ ಹಸುವಿಗೆ ಏನು ತಿಳಿದಿದೆ, ಮೂಕ ಪ್ರಾಣಿ ತನ್ನ ವಾಸಸ್ಥಾನ ಅಂತಂದ್ಕೊಂಡು ಮತ್ತೆ ಬಂದು ಈ ನೃಗ ಮಹಾರಾಜನ ಒಂದು ಗೋಶಾಲೆಗೆ ಸೇರ್ಕೊಂಡ್ಬಿಡ್ತು. ತಿಳಿಯಲೇಕ ತಗನಾಗೋವುನ್, ಅದು ಈ ನೃಗ ಮಹಾರಾಜನಿಗೆ ತಿಳಿಯಲಿಲ್ಲ. ಯಾರೋ ಗೋಪಾಲಕರು ನೋಡ್ಕೊಳ್ತಾ ಇರ್ತಾರೆ, ಮಹಾರಾಜನಿಗೆ ಅದು ಆ ವಿಷಯ ಗಮನಿಸಲಿಲ್ಲ. ಒಂಡೊಕ ಭೂಮಿ ಸುರಕುಲ ಮಂಡನನಕ್ಕೂ ದಾನಮೀಯ, ನಾನು ಅದನ್ನು ಕೆಲವು ದಿನಗಳಾದಮೇಲೆ ಆ ವಾಪಸ್ ಬಂದಿದ್ದಂಥ ಹಸು ತಿಳಿದುಕೊಳ್ಳದೆ ಪರಪಾಟಾಗಿ ಇನ್ನೊಬ್ಬ ಬೇರೆ ಭೂಸುರನಿಗೆ, ಅಂದರೆ ಭೂಮಿ ಸುರ ಕುಲಮಂಡನನಕು ಅಂತಂದರೆ ಭೂಮಿ ವಿಪ್ರಶ್ರೇಷ್ಠನಿಗೆ ದಾನ ಕೊಟ್ಬಿಟ್ಟೆ. ನೃಗ ಮಹಾರಾಜ ಅದೇ ಹಸುವನ್ನು ಇನ್ನೊಬ್ಬ ವಿಪ್ರನಿಗೆ ದಾನ ಮಾಡಿದ್ರೆ ಅವನು ಮಸಲಕ ಆ ವಿಪ್ರುಂಡ ಗೋವುಂ ಗೊನಿಚನು ಚುಂಡುನ್, ದಾನ ಸ್ವೀಕಾರ ಮಾಡಿದಂಥ ವಿಪ್ರ ತಡ ಮಾಡಲಿಲ್ಲ. ದಾನ ಸ್ವೀಕಾರ ಆಯಿತು, ಅದನ್ನು ಕರ್ಕೊಂಡು ಹೊರಟ ತನ್ನ ಮನೆಗೆ. ಮುನು ಧಾರಗೊನ್ನ ಉರ್ವೀಸುರುಂಡುನ್, ಇದಕ್ಕೆ ಮುಂಚೆ ನೃಗ ಮಹಾರಾಜನಿಂದ ಅದೇ ಹಸುವನ್ನು ದಾನವಾಗಿ ಸ್ವೀಕಾರ ಮಾಡುವಾಗಂಥ ಸಂದರ್ಭದಲ್ಲಿ ಯಾವಾಗಲೂ ಜಲಪೂರ್ವಕವಾಗಿ ದಾನ ಕೊಡ್ತಾರಲ್ಲ, ಆ ದಾನದ ಧಾರೆಯನ್ನು ಸ್ವೀಕಾರ ಮಾಡಿದ್ದಂತಹ ಉರ್ವೀಸುರ ಅಂತಂದ್ರೆ ಆ ಹಿಂದಿನ ವಿಪ್ರ ಈಗ ಬಂದ. ಮದಿ ರೋಷ ಮೊದವ ದೋಬತಿ ವದಲಿನ ಬಿಗಿಂಚು ಕೊನುಚು ಒಡಿಂಗದಿಸೀದಿನ ಮೊದವು ನಡಿವೀತಿ ದೊಂಗಿಲಿ ವದಲಕ ಕೊನಿಪೋಯೇ ದಿಟ್ಟಿವಾರುಂಗಲರೇ. ಆ ಮುಂಚೆ ದಾನ ತೆಗೆದುಕೊಂಡಿದ್ದಂತಹ ಕಶ್ಯಪ ಅನ್ನತಕ್ಕಂಥ ಬ್ರಾಹ್ಮಣನಿಗೆ ಮದಿ ರೋಷ ಮೊದವ, ತುಂಬ ಕೋಪ ಬಂದ್ಬಿಡ್ತು ಮನಸ್ಸಲ್ಲಿ. ನೋಡ್ಬಿಟ್ಟ ಈ ಇನ್ನೊಬ್ಬ ವಿಪ್ರ ತಗೊಂಡು ಹೋಗ್ತಾ ಇದ್ದದನ್ನು ನೋಡ್ದ, ಕೋಪ ಬಂತು. ದೋವತಿ ವದಲಿನ ಬಿಗಿಂಚು ಕೊನುಚು, ಸೊಂಟದಲ್ಲಿ ಪಂಚೆ ಏನಾದರೂ ಸ್ವಲ್ಪ ಸಡಿಲವಾಗಿ ಭದ್ರವಾಗಿ ಬಿಗಿದು ಒಡಿಂಗ್ ಗದಿಸಿ ಅವನ ಬಳಿಗೆ ಬೇಗ ಶೀಘ್ರವಾಗಿ ಹೋಗಿ, ಇದು ನಾಮೊದವು, ಇದು ನನ್ಗೆ ದಾನ ಕೊಟ್ಟಿದ್ದು ಹಸುನಯ್ಯ, ನಡಿವೀತಿ ದೋಂಗಿಲಿ ಬದಲಕ ಕೊನಿಪೋಯೇದಿಟ್ಟಿ ವಾರುಂಗಲರೇ, ನೋಡಿದ್ಯಾ ನನಗೆ ಕೊಟ್ಟಿದ್ದ ಹಸುನ್ನ ಕದ್ದಿದ್ದು ಅಲ್ಲದೆ ಇಷ್ಟು ರಾಜಾರೋಷವಾಗಿ ನಡು ಬೀದಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರಲ್ಲ, ಈ ರೀತಿಯಾದವರು ಇರ್ತಾರ ಲೋಕದಲ್ಲಿ ಅಂತ ಆ ಇನ್ನೊಬ್ಬ ವಿಪ್ರನನ್ನು ತರಾಟೆಗೆ ತೆಗೆದುಕೊಂಡ ಕಶ್ಯಪ ಅನ್ನತಕ್ಕಂತಹ ಬ್ರಾಹ್ಮಣ.
అనవుడు నా తండిట్లనియే నాతనితో నిపుడేను దీనిని జనపతి చేత ధారగొని సాధుగతింజన నీది ఎంట ఎట్లని నతండు నేనును ధరాధిపు చేమును దారగొన్న యావని వినిపింప నిద్దరుకునయ్యే నపార వివాదమచ్చటన్. ಅನವುಡು ನಾ ತಂಡಿಟ್ಲನಿ. ಇವನೇನು ಹೇಳ್ದ ಕಶ್ಯಪನಿಗೆ. ಕಶ್ಯಪ ಬಂದು ಕೋಪ ಮಾಡಿಕೊಂಡು, ಇದು ನನ್ನ ಹಸು ಕದ್ಕೊಂಡಿಷ್ಟು ರಾಜಾರೋಷವಾಗಿ ತೆಗೆದುಕೊಂಡು ಹೋಗ್ತಿದೆಯಲ್ಲೇ ಬ್ರಾಹ್ಮಣ ಅಂತ ಇನ್ನೊಬ್ಬನ ಬಳಿ ಜಗಳ ಆಡ್ದ. ಆ ರೀತಿಯಾಗ ಅವನು ಹೇಳಿದ ನಂತರ ಅವನು, ಏನು ಈ ರೀತಿಯಾಗಿ ಮಾತಾಡ್ತಾ ಇದೆಯಲ್ಲ, ಈಗ ತಾನೇ ಜನಪತಿ ಚೇತ ಧಾರಗೋನಿ ಸಾಧುಗತಿನ್ ಜನ, ಈಗ ತಾನೇ ಜನಪತಿಯಾದಂತಹ ನೃಗ ಮಹಾರಾಜ ನನಗೆ ಜಲಧಾರೆ ಪೂರ್ವಕವಾಗಿ ಕೊಟ್ಟಿದ್ದಾನಯ್ಯ. ನೆಮ್ಮದಿಯಾಗಿ ನಾನು ಕರ್ಕೊಂಡು ಹೋಗ್ತಾ ಇದ್ದರೆ, ಅದನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದರೆ, ನೀದಿ ಎಂಟ ಎಟ್ಲ ನಿಂದು ಅಂತ ಹೇಳ್ತೀಯ, ಅದು ಹೇಗೆ ಅಂತಂದು. ಅತಂಡು ನೇನು ದರಾದಿಪುಚೇ ಮುನು ಧಾರಗೊನ್ನ ಯಾವು ಅನಿ ವಿನಿಪಿಂಪ. ಈ ಥರ ಹೇಳ್ತೀಯಲ್ಲಯ್ಯ, ಇದೇ ಹಸುನೇ ನನಗೆ ಮೊದಲು ಅದೇ ಜನಾಧಿಪತಿಯಾದ ನೃಗ ಮಹಾರಾಜನೇ ನನಗೆ ಧಾರ ಕೊಟ್ಟಿದ್ದ, ಇದನ್ನು ನನಗೆ ದಾನ ಕೊಟ್ಟಿದ್ದ ಅಂತ ಹೇಳ್ದ. ಓ, ಶುರುವಾಯ್ತಲ್ಲ. ಇದ್ದರ ಕುನ ಏನು ಅಪಾರ ವಿವಾದ ಮಚ್ಚಟನ್. ನಂದು ಅಂತ ವಿಪ್ರ, ನಂದು ಅಂತ ಈ ಕಶ್ಯಪ, ಇಬ್ಬರ ನಡುವೆ ಅಪಾರವಾದ ವಾದ ವಿವಾದಗಳು ನಡೆದವು. ఇట్లు విప్రులిద్దరుందమలో నంతకంతకు మచ్చరంబు పెచ్చు పెరిగి కలహించి నాయున్న ఎడకున్ జనుదెంచిరి మున్ను నా చేత ಗೋದಾನಂಬುಗೊನ್ನ ಬ್ರಾಹ್ಮಣುಂಡಿಟ್ಲನಿಯೇ. ಈಗ ನೃಗ ಮಹಾರಾಜ ಹೇಳ್ತಾ ಇದ್ದಾನೆ, ಇಟ್ಲು ವಿಪ್ರುಲಿದ್ದರಂದಮಲೋ ನಂತಕಂತಕು ಮಚ್ಚರಂಬು ಪೆಚ್ಚು ಪೆರಿಗಿ ಕಲಹಿಂಚಿ. ಈ ರೀತಿಯಾಗಿ ಅವರಿಬ್ಬರೂ ಒಬ್ರಿಗೊಬ್ಬರು ವಾದ ವಿವಾದ, ನನ್ನ ಹಸು ಇದು, ನಾನು ಈಗ ತಾನೇ ಕೊಟ್ಟಿದ್ದಾನೆ, ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಒಬ್ಬ, ಇಲ್ಲ ಇದು ನನ್ನದೇ ಹಸು ಮೊನ್ನೆ ಕೊಟ್ಟಿದ್ದ ಅಂತ ಒಬ್ಬ. ಇವರಿಬ್ಬರೂ ಚೆನ್ನಾಗಿ ಜಗಳ ಆಡಿ ವಾದ ವಿವಾದ ಬೆಳೀತಾನೆ ಹೋಯಿತು. ಯಾರಿಗೂ ಬಿಟ್ಕೊಡೋಕ್ಕೆ ಮನಸ್ಸಿಲ್ಲ. ಆದ್ದರಿಂದ ಏನು ಮಾಡಿದ್ರು, ನಾಯುನ್ನ ಎಡಕುಂಜನುದೆಂಚಿರಿ, ಸೀದಾ ಹೋಗೋಣ ನಡೀಕು, ಇಬ್ಬರಿಗೂ ಒಬ್ಬರೇ ತಾನೇ ಕೊಟ್ಟಿರೋದು ನೃಗ ಮಹಾರಾಜ, ಅವ್ರ ಬಳಿಗೆ ಹೋಗೋಣ ಅಂತ ಅವರಿಬ್ಬರೂ ನೃಗ ಮಹಾರಾಜನ ಬಳಿಗೆ ಬಂದರು. ಮುನ್ನು ನಾ ಚೇತ ಗೋದಾನಂಬುಗೊನ್ನ ಬ್ರಾಹ್ಮಣುಂಡಿಟ್ಲನಿಯೇ. ಮೊದಲಿಗೆ ಅಂತಂದರೆ ಆ ಕಶ್ಯಪ ನೃಗ ಮಹಾರಾಜನ ಕೈಯಲ್ಲಿ ದಾನ ತೆಗೆದುಕೊಂಡಿರ್ತಾನಲ್ಲ, ಅವನು ಈ ರೀತಿಯಾಗಿ ಮಾತನಾಡ್ದ ಅಂತ ಮಹಾರಾಜ ಹೇಳ್ತಾ ಇದ್ದಾನೆ. ಮನುಜೇಂದ್ರ ಪ್ರಜಲ ಧರ್ಮ ಪ್ರವರ್ತನ ಮೂಲ ನಡವ ಕುಂಡಂಗ నాజ్ఞ నడపు నీవు మనముననే ధర్మమనియాచరించితి మును నాకు నిచ్చిన మొదవు దప్పివచ్చి నీ మందలో జొచ్చినన్ ఇప్పుడీ భూసురనకు దారవోసి ఇచ్చి తగవు మాలితివి దాతవున్నపహర్తవునైన నిన్నే మందు నవనినాథ. ಈಗ ಕಶ್ಯಪ ಬ್ರಾಹ್ಮಣ ಹೇಳ್ತಾ ಇದ್ದಾನೆ, ಹೇ ಮನುಜೇಂದ್ರ, ಪ್ರಜಲ ಧರ್ಮ ಪ್ರವರ್ತನ ಮೂಲ ನಡವುಕೊಂಡಂಗ ನಾಜ್ಞ ನಡಪು ನೀವು. ಮಹಾರಾಜ, ನೀನು ಧರ್ಮ ಪ್ರವರ್ತಕ, ಪ್ರಜೆಗಳು ಅಧರ್ಮ ಪ್ರವರ್ತನೆ ಮಾಡಬಾರ್ದು ಅನ್ನುವ ರೀತಿಯಲ್ಲಿ ಆಜ್ಞೆ ಮತ್ತು ರೂಲ್ಸು ರೆಗ್ಯುಲೇಷನ್ಸು ಎಲ್ಲ ಮಾಡ್ತೀಯಲ್ಲಪ್ಪ ಅಂತ ಎಲ್ಲ ನಡೆಸ್ತಕ್ಕಂತಹ ನೀನು ಮನಮುನನೇ ಧರ್ಮಮನಿ ಆಚರಿಂಚಿತಿ, ಇದು ಯಾವ ಧರ್ಮ ಅಂತ ಈ ರೀತಿಯಾಗಿ ಆಚರಣೆ ಮಾಡಿದ್ಯಪ್ಪ. ಮುನು ನಾಕು ನಿಚ್ಚಿನ ಮೊದವು ದಪ್ಪಿ ವಚ್ಚಿನಿ ಮಂದಲೋ ಜೊಚ್ಚಿನ, ಹಿಂದೆ ಮೊದಲಿಗೆ ನನಗೆ ಕೊಟ್ಟಂತಹ ದಾನ ಕೊಟ್ಟಂತಹ ಮೊದವು ಅಂದರೆ ಆ ದನ ಗೋವು ತಪ್ಪಿ ಮತ್ತೆ ಬಂದ್ಬಿಟ್ಟು ನಿನ್ನ ಮಂದೆಯೊಳಗೆ ಸೇರ್ಕೊಂಡ್ಬಿಟ್ಟಿದೆ ಅಂದರೆ, ಈ ಭೂಸರನಕ್ಕೂ ದಾರವೋಸಿ ಇಚ್ಚಿ ತಗವು ಮಾಲಿತೀವಿ. ಈಗ ಈ ಇನ್ನೊಬ್ಬ ಭೂಸುರನಿಗೆ ಅದೇ ಹಸುವನ್ನೇ ದಾನ ಮಾಡಿಬಿಟ್ಟಿದೆಯಲ್ಲ, ತಿಳ್ಕೋಬೇಕು ತಾನೆ. ತಿಳಿದು ಮುಟ್ಟಿದ್ರು ಬೆಂಕಿ ಸುಡುತ್ತೆ, ತಿಳಿಯದೆ ಮುಟ್ಟಿದ್ರು ಬೆಂಕಿ ಸುಡುತ್ತೆ. ತಿಳಿದು ಮಾಡಿದ್ರು ತಪ್ಪು ತಪ್ಪೇ, ತಿಳಿದಿರ ಮಾಡಿದ್ರು ತಪ್ಪು ತಪ್ಪೇ. ತಗವು ಮಾಲಿತೀವಿ ದಾತವೂ ಅಪಹರ್ತವೂ ನೈನ ನಿನ್ನೇಮಂದು ನವನಿನಾಥ ಅಂತ ಕೇಳ್ತಾನೆ.
ದಾತನೂ ನೀನೇ, ಕೊಟ್ಟಿದ್ದನ್ನ ಮತ್ತೆ ಅಪಹಾರ ಮಾಡಿದವನು ನೀನೇ. ನಿನ್ನನ್ನು ನನಗೇನು ಹೇಳೋಕ್ಕಾಗತ್ತಪ್ಪ? ನೀನು ನೋಡಿದ್ರೆ ಅವನಿನಾಥ, ಭೂಮಿಯನ್ನು ಪರಿಪಾಲನೆ ಮಾಡ್ತಕ್ಕಂಥವನು, ಧರ್ಮದಿಂದ ರಾಷ್ಟ್ರ ಪರಿಪಾಲನೆ ಮಾಡ್ತಕ್ಕಂಥವನು, ಪ್ರಜೆಗಳನ್ನು ಸನ್ಮಾರ್ಗದಲ್ಲಿ ಇರುವ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥವನು. ನೀನೇ ಈ ರೀತಿ ಮಾಡಿದ್ರೆ ನಿನಗೇನು ಹೇಳದಪ್ಪ ನಾನು ಅಂತ ಪಾಪ ರಾಜನಿಗೆ ಹೇಳ್ತಾನೆ. ಅನಿನ ಮಾಟಲು ಸೆಬುಲು ಸೋಂಕಿನ ಗಲಗಿ ಭೂಸುರೋತ್ತಮ ಯಜ್ಞಾನ ಪೂರ್ವಕ ಮುಗ ನಿಟ್ಟಿ ಪಾಪಂಬುದೊರಸೆ ನೀ ನಿರಿಂಗಿಸೇಯನ್ ಗೋನುಮು ನೀ ಕಿತ್ತು ನೊಕ ಲಕ್ಷ ಗೋಧನಂಬು. ಆ ಕಶ್ಯಪ ಹೇಳಿದ ಮಾತುಗಳು ಮಹಾರಾಜನಿಗೆ, ನೃಗಮಹಾರಾಜನ ಕಿವಿಗೆ ಸೋಕಿದ ತಕ್ಷಣ ಬಹಳ ಸಂಕಟವಾಯಿತು ಅವನಿಗೆ. ಕಲಗಿ ಭೂಸುರೋತ್ತಮ ಅಜ್ಞಾನಪೂರ್ವಕ ಮಗನಿಟ್ಟಿ ಪಾಪಂಬುದೊರಸೆ. ಅಪ್ಪ ವಿಪ್ರ ಮಹಾಶಯ, ನನಗೆ ತಿಳಿಯದೆ, ನನ್ನ ತಿಳುವಳಿಕೆಗೆ ಅದು ಎಟಕಲಿಲ್ಲಪ್ಪ, ತಿಳಿಯದೆ ಈ ರೀತಿಯಾದಂತಹ ಪಾಪ ಘಟಿಸಿಬಿಟ್ಟಿದೆ. ನೀನಿರಿಂಗಿಸೇಯನ್, ತಿಳಿದಿದ್ರೆ ನಾನು ಈ ರೀತಿ ಮಾಡ್ತೀನ? ಹೋಗ್ಲಿ ಬಿಡು, ಗೊನುಮು ನೀ ಕಿತ್ತು ನೊಕ ಲಕ್ಷ ಗೋಧನಂಬು. ಹೋಗ್ಲಿ, ನಾನೀಗ ನಿನಗೆ ಇದರ ಬದಲಾಗಿ, ಒಂದು ಹಸುವಿನ ಬದಲಾಗಿ 1,00,000 ಗೋವುಗಳನ್ನು ಕೊಡ್ತೀನಿ, ಅದನ್ನು ತೆಗೆದುಕೋ, ಅದನ್ನು ದಾನವಾಗಿ ಸ್ವೀಕಾರ ಮಾಡು ಅಂತ ಬೇಡ್ಕೊಂಡ ರಾಜ. ಅನಿ ಮರಿಯುನು ನವ್ ವಿಪ್ರುನಿ ಸುನಯೋಕ್ತುಲ ನನು ನಯಿಂಚುಚುನು ఇట్లాంటిన్ ననుగావు నరక కూపంబునం బడగా జాలం ಬುರುಷ ಪುಂಗವಯನುಚುನ್. ಮತ್ತೆ ನೃಗ ಮಹಾರಾಜ ಹೇಳ್ತಾ ಇದ್ದಾನೆ, ನನಗೆ ತಿಳಿದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲಪ್ಪ. ನಾನು ಎಷ್ಟೆಷ್ಟೋ ನಾನೇನು ಮಾಡಿದೆ ಗೊತ್ತಾ ಕೃಷ್ಣ? ಸೂನ ಯೋಕ್ತುಲ ನನ್ನ ಇಂಚುಚುನು ಇಟ್ಲಂಟಿನ್. ಆ ವಿಪ್ರನನ್ನ ಒಳ್ಳೆಯ ಉಕ್ತಿಗಳಿಂದ, ಒಳ್ಳೆಯ ಮಾತುಗಳಿಂದ ಅನುನಯಿಸಿ ಈ ರೀತಿಯಾಗಿ ಹೇಳಿದೆ, ನನ್ನನ್ನು ಕಾಪಾಡಪ್ಪ, ನನಗಾವು, ನನ್ನನ್ನು ಕಾಪಾಡು. ನರಕಕೂಪಂಬು ಬಡಗ ಜಾಲನ್, ನನ್ನ ನರಕದಲ್ಲಿ ಈ ರೀತಿ ಅನ್ಯಾಯ ಮಾಡಿದೆ ಅನ್ನತಕ್ಕಂತಹ ಪಾಪ ಕೂಪದಲ್ಲಿ ಬೀಳೋ ರೀತಿಯಲ್ಲಿ ನನ್ನನ್ನು ಮಾಡಬೇಡ ಪುರುಷಪುಂಗವ ಅಂತ ನಾನು ಬೇಡ್ಕೊಂಡೆ ಕೃಷ್ಣ. ಎಂತ ಬೇಡಿನ್ ಮಚ್ಚರಂ ಬಂತ ಪೆರಿಂಗಿ ಮೊದಲ ನಾಕಿಚ್ಚಿನಟ್ಟಿಯ ಮೊದವೇ ಕಾನಿ ಎನಯ ನೀ ರಾಜ್ಯಮಂತಯೂ ನಿಶ್ಚಿತೇನಿ ನೊಲ್ಲನನಿ ವಿಪ್ರುಂಡಚ್ಚಟನುಂಡಗರಿಗೆ. ಎಂತ ಬೇಡಿನ ಇವನು ನೃಗ ಮಹಾರಾಜ ಬೇಡದಷ್ಟಕ್ಕೂ ಮಚ್ಚರಂ ಬಂತ ಪೆರಿಂಗಿ, ಅವನಿಗೆ ಹಠ ಒಂಥರ. ಅವನಿಗೂ ನೋಡಿದೆ, ಯಾಕೋ ದಾನ ಅಂತ ನನಗೇನೋ ಏನೂ ಗತಿ ಇಲ್ಲಪ್ಪ, ಹೋಗಿ ದಾನ ತಗೊಂಡ್ರೆ ಅದೇ ಹಸು ಇನ್ನೊಬ್ಬನು ಕೊಟ್ಟುಬಿಟ್ನಲ್ಲ ಅನ್ನತಕ್ಕಂತಹ ಒಂದು ಒಳಗಿನ ಸಿಟ್ಟು ಕುದಿನೇ ಬೆಳೀತಾ ಹೋಯ್ತು. ಅದೇ ಬೆಳೀತಾ ಹೋಗಿ ಹೋಗಿ ಮೊದಲು ನಾಕಿಚ್ಚಿನಟ್ಟಿ ಆ ಮೊದವೇ ಕಾಣಿ ಎನಯ ನೀ ರಾಜ್ಯಮಂತೆ ನಿಶ್ಚಿತೇನಿ ನೊಲ್ಲನು. ಅಲ್ಲಯ್ಯ, ನನಗೆ ನೀನು ಮೊದಲು ಕೊಟ್ಟಿದ್ಯಲ್ಲ ಆ ಹಸು ಮಾತ್ರನೇ ನಾನು ತೆಗೆದುಕೊಳ್ಳೋದು, ಅದರ ಬದಲಿಗೆ ನಿನ್ನ ರಾಜ್ಯ ಪೂರ್ತಿ ನನಗೆ ಕೊಟ್ಟರು ಕೂಡ ನನಗೆ ಬೇಡ. ನಿಶ್ಚಿತೇನಿ ನೊಲ್ಲನು, ನೀನು ಕೊಟ್ಟರು ನನಗೆ ಬೇಡಯ್ಯ. ಅನಿ ವಿಪ್ರುಂಡ ಅಚ್ಚಟನುಂಡ ಕರಿಗೆ. ಅಲ್ಲಿಂದ ಹಾಗೆ ಹೇಳಿಬಿಟ್ಟ ಕಶ್ಯಪ, ನೀನು ಕೊಟ್ಟರೆ ನನಗೆ ಮೊದಲು ಕೊಟ್ಟಿದ್ಯಲ್ಲ ದಾನ, ಆ ಹಸು ಕೊಡು, ಅದಕ್ಕೆ ಬದಲಾಗಿ ಕೊಡ್ತೀನಿ ಅಂದ್ಬಿಟ್ಟು 1,00,000 ಗೋವು ಬೇಡ, ನೀನು ಇಡೀ ರಾಜ್ಯ ಕೊಟ್ಟರು ನನಗೆ ಬೇಡಯ್ಯ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡ್ದ. అట్ల తండరిగిన నా రెండవ బ్రాహ్మణునిం ప్రార్థించినన్ నా తండును జలంబుడింపక 10,000 కోరిక పాండి మొదవులనిచ్చిన నైనను దీనిన కానియొల్లనని నిలువక జనియే నంతంగాల పరిపక్వంబైన నన్ను దండధర కింకరులు గొనిపోయి వైవస్వతు ముందటం బెట్టినన్ అతండు నన్నుద్దేశించి ఇట్లనియే. ಇನ್ನೊಂದು ಮಹಾರಾಜ ಮುಂದೆ ನಡೆದದ್ದನ್ನು ತಿಳಿಸ್ತಾ ಇದ್ದಾನೆ ಕೃಷ್ಣನಿಗೆ. ಈ ರೀತಿ ಮೊದಲೇ ಅವನೇನಂದ, ನಿನ್ನ ರಾಜ್ಯ ಕೊಟ್ಟರು ನನಗೆ ಬೇಡ, ಹೋಗಯ್ಯ ಅಂತ ಹೊಟ್ಟೋಗ್ಬಿಟ್ಟ. ಅಟ್ಲ ತಂಡರಿಗಿನ ಆ రెండవ ಬ್ರಾಹ್ಮಣನಿಂ ಪ್ರಾರ್ಥಿಂಚಿನ. ಮೊದಲನೇ ಕಶ್ಯಪ ಬ್ರಾಹ್ಮಣ ಹೊರಟೋದ್ನೋ ಇಲ್ವೋ, ಹೋಗಲಿ ಎರಡನೇವನ್ನಾದರೂ ಅನುನಯಿಸಕ್ಕಾಗುತ್ತೇನೋ ಅಂತ ಯೋಚನೆ ಮಾಡಿದಂಥ ಮಹಾರಾಜ
ಆ ಎರಡನೇ ಬ್ರಾಹ್ಮಣನನ್ನು ಪ್ರಾರ್ಥಿಸಿದ. ಅವನಿಗೂ ಛಲ, ಅವನು ಛಲ ಇಳಿಸ್ತೀರ. ಪದಿವೇಲೇರಿ ಕೋರಿಕ ಪಾಂಡಿ ಮದವುಲನಿಚ್ಚಿನ ನೈನನು. ನೀನು ಒಂದಲಯ್ಯ 10,000 ಚೆನ್ನಾಗಿ ಹಾಲು ಕರೀತಕ್ಕಂಥ ಪಾಂಡಿ ಮದವುಲು ಅಂತಂದರೆ ಹಾಲುಗಂದಿ ಹಸುಗಳು ಮೊದಲನೇ ಸೂಲು ಆಗತಾನೆ ಕರು ಹಾಕಿವೆ, ಹೆಚ್ಚಾಗಿ ಸಮೃದ್ಧಿಯಾಗಿ ಹಾಲು ಕೊಡುತ್ತೆ. ಆ ರೀತಿಯಾದ 10,000 ಹಸುಗಳು ಕೊಟ್ಟರು ನನಗೆ ಬೇಡ. ಈಗ ಕೊಟ್ಟಿದ್ದೆಲ್ಲ ಇದಲ್ಲದೆ ನನಗೆ ಇನ್ನೇನು ಬೇಡ. ಕೊಟ್ಟಾಯಿತು, ನನ್ನ ದಾನ ತೆಗೆದುಕೊಂಡಾಯಿತು, ಮತ್ತೆ ಮತ್ತೆ ತಗೊಳ್ಳೋ ಪರಿಪಾಠ ನನಗಿಲ್ಲ, ನನಗೆ ಬೇಡ. ಕೊಟ್ಟಿದ್ದೆಲ್ಲ ಅದನ್ನು ಕೊಡು ಸಾಕು ಅಂತಂದ್ಬಿಟ್ಟು ನಿಲುಬಕ ಚನಿಗೆ ನಿಲ್ದಿರ ಹೊರಟೋದ. ನಂತರ ಕಾಲ ಪರಿಪಕ್ವಂಬೈನ ನನ್ನ ದಂಡದರ ಕಿಂಕರುಲು ಗೊನಿಪೋಯಿ. ಅಷ್ಟೊತ್ತಿಗೆ ಮೃಗ ಮಹಾರಾಜನಿಗೆ ಕಾಲ ಪರಿಪಕ್ವವಾಯಿತು, ಅಂದರೆ ಅವನ ಆಯಸ್ಸು ತೀರ್ತು. ಆಗ ದಂಡದರ ಕಿಂಕರರು ಅಂದರೆ ಯಮಕಿಂಕರರು ಬಂದು ಇವನ್ನ ಕರ್ಕೊಂಡು ಹೋಗಿ ವೈವಸ್ವತು ಮುಂದಟ ಬೆಟ್ಟಿನನು. ಆ ವೈವಸ್ವತನಾದಂತಹ ಯಮಧರ್ಮರಾಜನ ಮುಂದೆ ನಿಲ್ಲಿಸಿದಾಗ ಅತಂಡು ನನ್ನ ಉದ್ದೇಶಿಂచి ಇಟ್ಲನಿಯೇ. ಮುಂದೆ ಯಮಧರ್ಮರಾಜ ಏನು ಮಾತನಾಡಿದ ಅಂತಕ್ಕಂಥದ್ದನ್ನು ನೋಡೋಣ. ಮನುಜೇಂದ್ರೋತ್ತಮ ವಂಶಪಾವನ ಜಗನ್ಮಾನ್ಯ ಕ್ರಿಯಾಚಾರ ನೀ ಘನ ದಾನ ಕ್ರತು ಧರ್ಮಮುಲ್ ತ್ರಿಭುವನ ಖ್ಯಾತಂಬುಲೈ ಚೆಲ್ಲೆಡಿನ್ ಮುನು ದುಷ್ಕರ್ಮ ಫಲಂಬುನೊಂದಿ ಪಿದಪಂ ಪುಣ್ಯಾನುಬಂಧಂಬುಲೈನೆ ಚನು ಸೌಖ್ಯಂಬುಲಂಬೊಂದು ಪದ್ಮಜುನಿಯಾಗ್ನನ್ ದ್ರೋವಂಗ ವಚ್ಚುನೆ. ಆ ಯಮಕಿಂಕರರು ಕರೆದುಕೊಂಡು ಹೋಗಿ ಯಮಧರ್ಮರ ಮಹಾರಾಜನ ಮುಂದೆ ನಿಲ್ಲಿಸಿದ್ರು. ಆ ಯಮಧರ್ಮ ನೃಗ ಮಹಾರಾಜನನ್ನು ಕುರಿತು ಹೇಳ್ದ, ಹೇ ಮನುಜೇಂದ್ರೋತ್ತಮ, ರಾಜರಲ್ಲೇ ಅತ್ಯುತ್ತಮನಾದಂತಹ ರಾಜನೇ, ವಂಶಪಾವನ ಜಗನ್ಮಾನ್ಯ ಕ್ರಿಯಾಚಾರ, ನೀನು ಹುಟ್ಟಿದ್ರಿಂದ ನಿನ್ನ ಪಾವನವಾಯಿತು. ಅಷ್ಟು ಜಗನ್ಮಾನ್ಯವಾದ ಅಂತಂದರೆ ಸದ್ಧರ್ಮಗಳನ್ನು ಮಾಡಿದ್ರೆ ಜಗತ್ತು ಮನ್ನಣೆ ನೀಡುತ್ತೆ. ಆದ್ದರಿಂದ ಇವನು ಯಾವಾಗಲೂ ಕೂಡ ಸತ್ಕರ್ಮಗಳನ್ನು ಮಾಡ್ತಾ ಇದ್ಯಪ್ಪ ನೀನು, ಜಗನ್ಮಾನ್ಯ ಕ್ರಿಯಾಚಾರ ನೀ ಘನ ದಾನ ಕ್ರತು ಧರ್ಮಮುಲ್ ತ್ರಿಭುವನ ಖ್ಯಾತಂಬುಲೈ ಚೆಲ್ಲೆಡಿನ್. ನೀನು ಮಾಡಿರತಕ್ಕಂತಹ ಘನವಾದ ದಾನ, ಹೋಮಗಳು, ಧರ್ಮ ಕಾರ್ಯಗಳು ತ್ರಿಭುವನ ಖ್ಯಾತಂಬುಲೈ ಅಂತಂದರೆ 3 ಲೋಕಗಳಲ್ಲೂ ಕೂಡ ಪ್ರಸಿದ್ಧಿಯನ್ನು ಪಡೆದಿವೆ, ನಿನಗೆ ಕೀರ್ತಿಯನ್ನು ತಂದು ಕೊಟ್ಟಿದೆ ನೀನು ಮಾಡಿರ್ತಕ್ಕಂಥ ಸತ್ಕರ್ಮಗಳು. ಆದರೆ ಇಲ್ಲಿ ಈಗ ನಾನು ಒಂದು ನಿಯಮ ಪಾಲನೆ ಮಾಡಬೇಕಾಗಿದೆಯಪ್ಪ. ಮುನು ದುಷ್ಕರ್ಮ ಫಲಂಬುನೊಂದಿ ಪಿದಪಂ ಪುಣ್ಯಾನುಬಂಧಂಬುಲೈ ಜನು ಸೌಖ್ಯಂಬುಲಂಬೊಂದು ಪದ್ಮಜುನಿ ಯಾಜ್ಞಂ. ನೋಡಪ್ಪ, ಒಂದು ಪದ್ಮಜ ಅಂತಂದರೆ ಕಮಲ ಸಂಭವನಾದ ಬ್ರಹ್ಮನ ಒಂದು ಆಜ್ಞೆ ಇದೆ. ಏನಪ್ಪ ಅಂದರೆ ಮನುಷ್ಯರಾದಂತಹವರು ತಾವು ಮಾಡಿದ ಪುಣ್ಯ ಪಾಪ ಎರಡಕ್ಕೂ ಕರ್ಮಫಲ ಅನುಭವಿಸಲೇಬೇಕಾಗಿದೆ. ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅನ್ನತಕ್ಕಂಥದ್ದು. ಆದರೆ ಬ್ರಹ್ಮನ ಆಜ್ಞೆ ಏನಿದೆ ಅಂದರೆ ಮುನು ದುಷ್ಕರ್ಮ ಫಲಂಬುನೊಂದಿ, ಮೊದಲು ಮನುಷ್ಯರು ಮಾಡಿರ್ತಕ್ಕಂಥ ದುಷ್ಕರ್ಮಗಳಿಗೆ ಫಲವನ್ನು ಪಡ್ಕೊಂಡು ಬಿಡಬೇಕು. ಪಿದಪಂ ಪುಣ್ಯಾನುಬಂಧಂಬುಲೈ ಜನು ಸೌಖ್ಯಂಬುಲ ಬಂದು, ಆ ದುಷ್ಕರ್ಮ ಫಲವನ್ನು ಅನುಭವಿಸಿದ ನಂತರ ನೀವು ಮಾಡಿರ್ತಕ್ಕಂಥ ಸುಕೃತಗಳ ಫಲಗಳು, ಸೌಖ್ಯ ಫಲಗಳನ್ನು ಅನುಭವಿಸ್ಬೇಕು ಅಂತ ಬ್ರಹ್ಮನ ಆಜ್ಞೆ ಇದೆಪ್ಪ ಅಂತಂದ್ಬಿಟ್ಟು ದ್ರೋವಂಗ ವಚ್ಚುನೆ ಮೇಲಿಂದ ತಳ್ಳಿಬಿಟ್ಟ ಯಮಧರ್ಮರಾಜ. ಈ ನೃಗ ಮಹಾರಾಜ ಭೂಮಿ ಮೇಲೆ ಬಿದ್ದ. అని వేగంబున ద్రొబ్బించిన నేను బుడమింబడునపుడ ఈ నికృష్టంబైన యూసర వెళ్ళి రూపంబుగైకొంటి ఇంతకాలంబు తద్దోష నిమిత్తంబున నీ దురవస్థం పొందవలసిన్ బ్రాణులు కంబుణ్య పాపంబులను భావ్యంబులుగాని ఊరకి పోనేరవు నేండు సమస్త దురిత నిస్తారకంబైన భవదీయ పాదారవింద సందర్శనంబు చేసి ఈ ఘోర దుర్దశలం బాసి నిర్మలాత్మకుండనైతినని పునః ಪ್ರಣಾಮಂಬುಲಾಚరించి ಮರಿಯೂನಿಟ್ಲನಿಯೇ. ಈಗ ನೃಗ ಮಹಾರಾಜ ಹೇಳ್ತಾ ಇದ್ದಾನೆ, ನೋಡಪ್ಪ, ನನ್ನನ್ನು ಧರ್ಮದೇವತೆಯಾದಂತಹ ಯಮಧರ್ಮರಾಜ ಭೂಮಿ ಮೇಲಕ್ಕೆ ದೊಬ್ಬಿಸ್ಬಿಟ್ಟ. ವೇಗವಾಗಿ ದೊಬ್ಬಿಸಿದ ತಕ್ಷಣ ನಾನು ಮೇಲಿಂದ ಜಾರಿ ಬೀಳ್ತಾ ಇದ್ದೀನಿ. ಬೀಳ್ತಾ ಇರುವ ಹಾಗೇನೆ ಬುಡುಮಿಂಬಡುನ ಪುಡೆ
ಅಂದರೆ ಆ ಪುಡುಮಿ ಭೂಮಿ ಮೇಲೆ ಬೀಳ್ತಾ ಬೀಳ್ತಾನೆ ಈ ನಿಕೃಷ್ಟಂಬೈನ ಯೂಸರಬೆಲ್ಲಿ ರೂಪಂಬುಗೈಕೊಂಟಿ, ಈ ನಿಕೃಷ್ಟವಾದಂತಹ ಊಸರವಳ್ಳಿಯ ಒಂದು ರೂಪ ನನಗೆ ಬಂದುಬಿಡ್ತು. ಇಂಥ ಕಾಲಂಬು ತದ್ದೋಷ ನಿಮಿತ್ತಂಬುನ ನಿದ್ದುರವಸ್ತಂಬೊಂದಬಲಸೆಂ. ಇಷ್ಟು ಕಾಲ ಕೂಡ ನಾನು ಮಾಡಿದ್ದಂಥ ದೋಷದ ಕಾರಣದಿಂದಾಗಿ ಈ ದುರವಸ್ಥೆ ನಾನು ಅನುಭವಿಸಬೇಕಾಯಿತು. ಪ್ರಾಣುಲಕಂ ಪುಣ್ಯಪಾಪಂಬುಲ್ ಅನುಭಾವ್ಯಂಬುಲು ಗಾನಿ ಊರಕ ಪೋನೇರವು. ಪ್ರಾಣಿಗಳಿಗೆ ತಾವು ಆಚರಿಸ್ತಕ್ಕಂಥ ಪುಣ್ಯವಾಗಲಿ ಪಾಪವಾಗಲಿ ಅವು ಅನುಭಾವ್ಯಗಳು ಅಂತಂತಂದರೆ ಅದೇ ಅದರ ಕರ್ಮ ಫಲವನ್ನು ಅನುಭವಿಸಲೇಬೇಕು, ಅಥವಾ ಅದು ಸುಮ್ಮನೆ ಹೋಗೋದಿಲ್ಲಪ್ಪ. ನೇಂಡು ಸಮಸ್ತ ದುರುತ ನಿಸ್ತಾರಕಂಬೈನ ಭವದೀಯ ಪಾದಾರವಿಂದ ಸಂದರ್ಶನಂಬುಂಜೇಸಿ. ಈ ದಿನ ನನ್ನ ಪುಣ್ಯ ಫಲಿತವಾಗಿ ಸಮಸ್ತ ದುರಿತ ನಿಸ್ತಾರಕವಾದಂಥ ಎಲ್ಲ ದುರಿತಗಳನ್ನು ನಿವಾರಿಸ್ತಕ್ಕಂಥ ನಿನ್ನ ಪಾದಾರವಿಂದಗಳನ್ನು ನಾನು ಕಂಡೆ. ಈ ಘೋರ ದುರ್ದಶಲಂ ಬಾಸಿ ನಿರ್ಮಲಾತ್ಮಕುಂಡನೈತಿನಿ. ಈ ಘೋರ ದುರ್ದಶೆ ನನಗೆ ಹೋಯಿತು, ನಾನೀಗ ನಿರ್ಮಲಾಂತಃಕರಣ ಉಳತಕ್ಕಂಥವನಾದೆ ಅಂದ್ಬಿಟ್ಟು ಪುನಃ ಪ್ರಣಾಮ ಮಾಡ್ದ. ಅಯ್ಯೋ ಇದೇನಿದು, ಅಷ್ಟೊಂದು ದಾನ ಧರ್ಮ ಪುಣ್ಯಕಾರಿಗಳು ಎಲ್ಲ ಮಾಡ್ತಾ ಇದ್ದಂತಂದ್ರು. ಮಹಾರಾಜ ಮಾಡಿದ ಒಂದು ತಪ್ಪು ತನಗೆ ತಿಳಿಯದೇ ಮಾಡಿದ್ದಾನೆ ಅವನು, ಅದಕ್ಕೆ ಇಷ್ಟೊಂದು ಘೋರವಾದ ಶಿಕ್ಷೆನಾ ಅಂತ ನಮ್ಮಲ್ಲಿ ಪ್ರಶ್ನೆ ಹೇಳ್ಬೋದು. ನಿಜ ಅವನು ತಿಳಿದು ಮಾಡಲಿಲ್ಲ, ಆದರೆ ತನ್ನಿಂದ ತಪ್ಪು ನಡೆಯುತ್ತಲ್ಲ ಅನ್ನತಕ್ಕಂತಹ ಮನೋವ್ಯತೆ ಅವನಲ್ಲಿ ಕಾಡ್ತಾ ಇರುತ್ತೆ. ಒಂದು ವೇಳೆ ಅವನ ಪ್ರಾಣ ಹೋದರೂ ಕೂಡ ಅವನ ವಾಸನೆಯಾಗಿ ಅದು ಉಳ್ಕೊಂಡ್ಬಿಡುತ್ತೆ. ಅಯ್ಯಯ್ಯೋ ನನ್ನಿಂದ ಈ ರೀತಿಯಾದಂತಹ ತಪ್ಪು ನಡೆದು ಹೋಯ್ತಲ್ಲ ಅಂತ. ಮತ್ತು ಧರ್ಮಾತ್ಮರು ಯಾವಾಗಲೂ ಕೂಡ ತಾವು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾರೆ. ಅನುಭವಿಸಿ ಪಶ್ಚಾತ್ತಾಪಪಟ್ಟು ಅದಕ್ಕೆ ಪ್ರಾಯಶ್ಚಿತ್ತ ಕೂಡ ಮಾಡ್ಕೊಳ್ತಾರೆ. ನಂಗೆ ಗೊತ್ತಾಗ್ಲಿಲ್ಲ, ನಾನು ಮಾಡಿದೆ ಅದಕ್ಕೇನೀಗ ಅಂತ ಅನ್ನೋದಿಲ್ಲ ಅವರು. ಅಯ್ಯಯ್ಯೋ ನನಗೆ ತಿಳಿಯದೇ ತಪ್ಪು ನಡೆದು ಹೋಯ್ತಲ್ಲ, ನಾನು ತಪ್ಪು ಮಾಡೋ ಹಾಗಾಗೋಯ್ತಲ್ಲ ಅಂತಂದುಬಿಟ್ಟು ಪಾಪ ಪ್ರಜ್ಞೆಯಿಂದ ಅವರು ನರಳೋ ಹಾಗಾಗಬಾರ್ದಲ್ಲ. ಅದರಿಂದ ಈ ದುರ್ದಶೆಯನ್ನು ಅಂದರೆ ಅವನಿಗೆ ಅಲ್ಲಿಗೆ ಮುಗೀತು ಪ್ರಾಯಶ್ಚಿತ್ತ. ಅವನು ತಾನು ಮಾಡಿದ ತಪ್ಪಿಗೆ ಏನು ಶಿಕ್ಷೆ ಇತ್ತೋ ಅದನ್ನು ಅನುಭವಿಸ್ದ. ಅವನೇ ಹೇಳ್ತಾ ಇದ್ದಾನೆ ಮತ್ತೆ, ಪ್ರಾಣುಲಕು ಪುಣ್ಯ ಪಾಪಂಬುಲು ಅನುಭಾವ್ಯಂಬುಲು ಗಾನಿ ಊರಿಕೆ ಪೋನೇರವು. ಪ್ರಾಣಿಗಳು ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪಗಳು ತಿಳಿದು ಮಾಡಿತೀವೋ ತಿಳಿದೇ ಮಾಡ್ತೀವೋ ಒಟ್ಟಲ್ಲೇ ಅದರ ಫಲಗಳನ್ನು ಅನುಭವಿಸ್ಲೇಬೇಕು. ಆದರೆ ಈಗ ನನಗೆ ಸಮಸ್ತ ದುರಿತಗಳನ್ನು ನಿವಾರಿಸ್ತಕ್ಕಂಥ ತಮ್ಮ ಪಾದಾರವಿಂದಗಳ ದರ್ಶನವಾಯ್ತಲ್ಲ, ನನಗೆ ಈ ಘೋರ ದುರ್ದಶೆ ಅದರಿಂದ ಹೋಯ್ತು, ನಾನೀಗ ನಿರ್ಮಲಾತ್ಮಕನಾದೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಆ ಕಲ್ಮಶ ಇತ್ತು, ಅಯ್ಯೋ ನನ್ನಿಂದ ತಪ್ಪಾಯ್ತಲ್ಲ ಅನ್ನತಕ್ಕಂತಹ ಒಂದು ಚಿಂತೆ ಇತ್ತು. ಅದಕ್ಕೆ ಆ ಕರ್ಮಕ್ಕೆ ತಕ್ಕನಾದಂತಹ ಒಂದು ಶಿಕ್ಷೆಯನ್ನು ಅನುಭವಿಸ್ಬಿಟ್ಟ. ಜೊತೆಗೆ ಈಗ ಭಗವದ್ ದರ್ಶನ ಬೇರೆ ಆಯಿತು, ಅವನ ಮನಸ್ಸು ನಿರ್ಮಲವಾಯಿತು. ನಿರ್ಮಲಾತ್ಮಕುಂಡನೈತಿ అని ಪುನಃ ಪ್ರಣಾಮಂಬುಲಾಚరించి ಮರಿಯೂನಿಟ್ಲನಿಯೇ. ಮತ್ತೆ ಮತ್ತೆ ಭಗವಂತನಿಗೆ ಪಾದಾರವಿಂದಗಳಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ನೃಗ ಮಹಾರಾಜ.